ಮಹಿಳಾ ಮೀಸಲಾತಿ ಮಸೂದೆಯನ್ನ ಈ ಬಾರಿ ಯಾವುದೇ ಅಡೆತಡೆ ಇಲ್ಲದೆ ಅಂಗೀಕರಿಸಲು ಮೋದಿ ಸರ್ಕಾರ ಭರ್ಜರಿ ರಾಜಕೀಯ ಕಸರತ್ತು ಆರಂಭಿಸಿದೆ. 2/3 ಬಹುಮತ ಖಚಿತಪಡಿಸಿಕೊಳ್ಳಲು ಬಿಜೆಪಿ ಈಗ ಪ್ರತಿಪಕ್ಷಗಳ ಬೆಂಬಲ ಮತ್ತು ಮತದಾನದಿಂದ ದೂರ ಉಳಿಯುವ ತಂತ್ರಕ್ಕೆ ಒತ್ತು ನೀಡಿದೆ. ಜುಲೈ 20ರಿಂದ ಆರಂಭವಾಗಲಿರತಕ್ಕಂಥ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಹಾಗೂ ಲೋಕಸಭಾ ಕ್ಷೇತ್ರಗಳ ಮರು ಹಂಚಿಕೆ ಸಂಬಂಧದ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನ ಮತ್ತೆ ಮಂಡಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಏಪ್ರಿಲ್ನಲ್ಲಿ ಇದೇ ಮಸೂದೆ ಲೋಕಸಭೆಯಲ್ಲಿ ಅಗತ್ಯವಾದ 2/3 ಬಹುಮತ ಸಿಗದೆ ಸೋತಿತ್ತು. ಈ ಬಾರಿ ಮಸೂದೆ ಮಂಡಿಸುವ ಮೊದಲು ಬೇಕಾದಷ್ಟು ಸಂಖ್ಯಾಬಲ ಖಚಿತಪಡಿಸಿಕೊಳ್ಳಲು ಬಿಜೆಪಿ ಸರ್ವ ರೀತಿಯ ಪ್ರಯತ್ನ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಡಿಎಂಕೆ, ಎನ್ಸಿಪಿ ಸೇರಿದಂತೆ ಹಲವು ಪ್ರಾದೇಶಿಕ ಪಕ್ಷಗಳೊಂದಿಗೆ ಬಿಜೆಪಿ ಮಾತುಕತೆ ನಡೆಸಿದೆ. ಕೆಲ ಪ್ರತಿಪಕ್ಷಗಳು ಮಸೂದೆಗೆ ಬೆಂಬಲ ನೀಡದಿದ್ದರೂ ಮತದಾನದಿಂದ ದೂರ ಉಳಿಯಬಹುದು ಎಂಬ ವಿಶ್ವಾಸವನ್ನ ಬಿಜೆಪಿ ಹೊಂದಿದೆ. ಆದರೆ ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಬಿಜೆಪಿ ಪ್ರಯತ್ನಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಒತ್ತಡ ಹಾಗೂ ರಾಜಕೀಯ ತಂತ್ರಗಳಿಂದ ಮಸೂದೆ ಅಂಗೀಕರಿಸಲು ಅವಕಾಶ ನೀಡೋದಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡುವ ಭರವಸೆ ಸಿಕ್ಕರೆ ಮಾತ್ರ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ಡಿಎಂಕೆ ಹೇಳಿದೆ. ಲೋಕಸಭೆಯಲ್ಲಿ 2/3 ಬಹುಮತ ಹಾಗೂ ರಾಜ್ಯಸಭೆಯಲ್ಲೂ ಅಗತ್ಯ ಸಂಖ್ಯಾಬಲ ಪಡೆಯಲು ಬಿಜೆಪಿ ಇನ್ನೂ ರಾಜಕೀಯ ಲೆಕ್ಕಾಚಾರವನ್ನ ಮುಂದುವರೆಸಿದೆ. ಈ ಬಿಲ್ ಮೊನ್ನೆ ಸೋಲಾಗಿತ್ತು. ಈಗ ಪಾಸ್ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ 2/3 ಬಹುಮತ ಒಂದಕ್ಕೆ ಹೋಗ್ತಿದ್ದಾರೆ ಬಿಜೆಪಿ ಅವರು. ಅದು ಮಾಡ್ಕೊಂಡು ಪಾಸ್ ಮಾಡ್ಕೊಂಡ್ರೆ ನಮ್ಮ 224 ಕ್ಷೇತ್ರಗಳಲ್ಲಿ ಇರೋದ್ರಲ್ಲೇ ಮೀಸಲಾತಿ ತರ್ತೀವಿ 33%. ಒಂದು 80 ಜನ ಮಹಿಳಾ ಶಾಸಕರು ಗೆಲ್ತಾರೆ, ಅವಕಾಶ ಆಗುತ್ತೆ, ರಿಸರ್ವ್ ಆಗುತ್ತೆ. ಆದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಕ್ಷೇತ್ರ ಸಂಖ್ಯೆ ಜಾಸ್ತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. 224 ಕ್ಷೇತ್ರ 336 ಆಗುತ್ತೆ, 100 ಕ್ಷೇತ್ರ ಮಹಿಳೆಯರು ಮೀಸಲಾಗುತ್ತೆ. ಸೊ ಹಾಗಾಗಿ ಈ ಬಿಲ್ ಈ ಸರ್ ಪಾಸ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ.